ತ್ರಿವಿಧ ದಾಸೋಹಿಗಳು ಚಕ್ರವರ್ತಿ ಶ್ರೀ ಅನ್ನದಾನೇಶ್ವರ ಅಪ್ಪಾಜಿಯವರು ನಿನ್ನೆ ಸಂಜೆ 4 ಗಂಟೆಗೆ ಈ ಏಲೋಕವನ್ನು ತ್ಯಜಿಸಿದ್ದಾರೆ. ಹಲವಾರು ಕಾರ್ಯಕ್ರಮಗಳಿಂದ ಅವರು ಒಂದು ರೊಟ್ಟಿ ಒಂದು ಚಪಾತಿಯಿಂದ ಇವತ್ತು ಈ ಬೃಹದಾಕಾರವಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ ಅವರು. ಮತ್ತು ಅನೇಕ ರೀತಿಯಲ್ಲಿ ದಾನ ಧರ್ಮಗಳನ್ನು ಮತ್ತು ಶಾಲಾ ಕಾಲೇಜುಗಳನ್ನು ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅವರ ಉಡುಗೆ ತೊಡುಗೆಗಳನ್ನು ಮತ್ತು ಸಾಮೂಹಿಕ ವಿವಾಹಗಳನ್ನು ಮಾಡ್ಕೊತ ಬಂದಿದ್ದಾರೆ. ಯಾವಾಗಲೂ ಆದರೂ ಅವರಿಗೆ ಪಿತ್ತಕೋಶದ ಸಮಸ್ಯೆ ಇತ್ತು ಮತ್ತು ಸ್ವಲ್ಪ ಗಂಟಲು ಸಮಸ್ಯೆಯಾಗಿ ಸುಮಾರು 15 ದಿನಗಳ ಕಾಲ KLEಯಲ್ಲಿ ಅಡ್ಮಿಟ್ ಇದ್ದರು. ಸುಮಾರು 15 ದಿನಗಳ ಕಾಲ ಇದ್ದರು. ಹೌದು ಚಿಕಿತ್ಸೆ ಫಲಕಾರಿ ಆಗಲಿಲ್ಲ ರೀ. ಆಗಿದ್ದಕ್ಕೆ ಅವರು ಅಸ್ತಂಗತರಾಗಿ. ಹೌದು ಹೌದು ಲಕ್ಷಾಂತರ ಭಕ್ತಾದಿಗಳಿಗೆ ತಂದೆಯಾಗಿ ತಾಯಿಯಾಗಿ ಎಲ್ಲ ಆಗಿ ಅವರು ಇವತ್ತಿನ ತನಕ ಇದ್ದರು. ಇನ್ನಾದರೂ ಅವರು ಅದೇ ರೀತಿಯೇ ಇರ್ತಾರೋ. ಅವ್ರು ಹೋಗ್ಯಾರಂತ ಯಾವ ಭಕ್ತರಿಗೂ ಇದಾಗತ್ತಿಲ್ಲ. ಯಾಕಂದ್ರೆ ಭಕ್ತರು ದೇಹ ನೋಡಿ ಅವ್ರು ಮಾತಾಡ್ತಿದ್ದಿಲ್ಲ, ಮನಸ್ಸಿನಲ್ಲಿ ಇಟ್ಕೊಂಡು ಪೂಜೆ ಮಾಡೋ ಭಕ್ತರದಾರ. ಅದಕ್ಕಾಗಿ ಎಲ್ಲ ಭಕ್ತರಿಗೂ ಒಂದು ವಿನಂತಿ, ಯಾರೂ ದುಃಖ ಮಾಡೋ ಕಾರಣ ಇಲ್ಲ. ಯಾಕಂದ್ರೆ ಸರಿಯಾದ ಭಕ್ತಿ ಯಾರಪ್ಪ ಅಂದ್ರೆ ಯಾರ ದೇಹ ಇಲ್ಲದ್ರೂ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಡೀತಾನೆ ಅವ್ನು ನಿಜವಾದ ಭಕ್ತ. ಅದಕ್ಕಾಗಿ ಎಲ್ಲ ಭಕ್ತರಲ್ಲಿ ನನ್ನ ವಿನಂತಿ ಏನಂದ್ರೆ ಎಲ್ಲರೂ ಹೊಂದಾಣಿಕೆಯಿಂದ ಎಲ್ಲರೂ ಏನು ಅವ್ರು ಮಾಡ್ಕೋತ ಬಂದಾರ ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತೇಳಿ ಎಲ್ಲರಲ್ಲಿ ವಿನಂತಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.